ನೋಡ್ಕೊಳ್ಳಿ ಕ್ವಶನ್ನು. ಸಾಲ್ವ್ y ಇಂಟು 2xy ಪ್ಲಸ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಡಿ ವೈ ಈಸ್ ಈಕ್ವಲ್ ಟು 0. ಇನ್ನು ಹೆಂಗೆ ಮಾಡೋದು ಹೇಳಿ? y ಇಂಟು 2xy ಪ್ಲಸ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಡಿ ವೈ ಈಸ್ ಈಕ್ವಲ್ ಟು ಏನು? 0. y ಇಂಟು ಹೇಳಿ 2xy ಪ್ಲಸ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಡಿ ವೈ ಈ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್ ಇ ಪವರ್ ಎಕ್ಸ್ ಡಿ ವೈ ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಏನಾಗುತ್ತೆ ಹೇಳಿ? y ಇಂಟು 2xy ಅಂದರೆ 2xy² ಪ್ಲಸ್ y ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು? ಕರೆಕ್ಟ್ ಅಲ್ವಾ? ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ಹೇಳಿ ಏನಾಗುತ್ತೆ? ಇ ಪವರ್ ಎಕ್ಸ್ ಡಿ ವೈ ಈಸ್ ಈಕ್ವಲ್ ಟು 2xy² ಪ್ಲಸ್ y ಇಂಟು ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಗೊತ್ತಾಯ್ತಲ್ವಾ? ಈಗೇನು ಮಾಡಬೇಕು? ಈ ಡಿ ಎಕ್ಸ್ನ ಈ ಕಡೆಗೆ ಡಿವೈಡ್ ಮಾಡಿ, ಇ ಪವರ್ ಎಕ್ಸ್ನ ಆ ಕಡೆಗೆ ಡಿವೈಡ್ ಮಾಡಿ. ಹೇಳಿ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು? 2xy² ಪ್ಲಸ್ y ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್. ಈಗ ಹೇಳಿ ಡಿ ವೈ ಬೈ, ಇಲ್ಲ ಈಗ ಸಪ್ರೇಟ್ ಮಾಡಿ ಮೊದಲು. ಹೇಳಿ 2xy² ಬೈ ಇ ಪವರ್ ಎಕ್ಸ್ ಪ್ಲಸ್ ಹೇಳಿ y ಇ ಪವರ್ ಎಕ್ಸ್ ಬೈ ಇ ಪವರ್ ಎಕ್ಸ್. ಇ ಪವರ್ ಎಕ್ಸ್ ಕ್ಯಾನ್ಸಲ್. ಈಗ ನೆಕ್ಸ್ಟ್ ಏನು ಮಾಡಬೇಕು? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈ ಕಡೆ ಬಂದರೆ ಏನಾಗುತ್ತೆ? ಈಸ್ ಈಕ್ವಲ್ ಟು ಹೇಳಿ 2xy² ಬೈ ಇ ಪವರ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಇದು ಏನಾಯಿತು? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಫಾರ್ಮಲ್ಲಿ ಆಯಿತು. ಗೊತ್ತಾಗ್ತಿದೆಯಲ್ವಾ? ಯಾವ ಫಾರ್ಮ್ ಬಂತದು? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಫಾರ್ಮಲ್ಲಿ ಬಂತು. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ಏನು ಮಾಡಬೇಕು? ನೀವು ಡಿ ವೈ ಬೈ ಡಿ ಎಕ್ಸ್ನ ಫೈಂಡ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಫಾರ್ಮಲ್ಲಿ ತರಿಸ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಲೆಫ್ಟಲ್ಲಿ. ಆಮೇಲೆ ಇಲ್ಲಿ ಕ್ಯೂ ಇಂಟು ವೈ ಪವರ್ ಎನ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಹೇಳಿ? ಇದು y² ಇದೆಯಲ್ಲ, ಇಲ್ಲಿ ಕ್ಯೂ ಅಂದರೆ ಎಕ್ಸ್ ಟರ್ಮು, 2x ಬೈ ಇ ಪವರ್ ಎಕ್ಸ್ ಬಂದು ಕ್ಯೂ ಅಂದ್ಕೊಳ್ಳಿ. y² ಬಂದು ಏನು? y² ಬಂದು ವೈ ಪವರ್ ಎನ್. ಜ್ಞಾಪಕ ಇಟ್ಕೊಳ್ಳಿ. ಇದಕ್ಕೆ ಬರ್ನೌಲಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಬರ್ನೌಲಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಈಗ ಬರ್ನೌಲಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಪ್ರೊಸೀಜರ್ ಯಾವ ಥರ? ಇದನ್ನ ಫಸ್ಟ್ ಏನು ಮಾಡಬೇಕು? ಡಿವೈಡೆಡ್ ಬೈ ವೈ ಪವರ್ ಎನ್ ಮಾಡಬೇಕು. ಆಮೇಲೆ ಲೆಟ್ ಟಿ ಈಸ್ ಈಕ್ವಲ್ ಟು 1 ಬೈ ವೈ ಪವರ್ ಎನ್ ಮೈನಸ್ 1ನ ಟಿ ತಗೋಬೇಕು. ಆಮೇಲೆ ಒನ್ ಬೈ ಹೇಳಿ ವೈ ಪವರ್ ಎನ್ ಡಿ ವೈ ಬೈ ಡಿ ಎಕ್ಸ್ ಬದಲು ಇನ್ ಟರ್ಮ್ಸ್ ಆಫ್ ಯಾವುದ್ರಲ್ಲಿ ಬರ್ಕೋಬೇಕು? ಡಿ ಟಿ ಬೈ ಡಿ ಎಕ್ಸಲ್ಲಿ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಅದು ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಗುತ್ತೆ. ಏನಾಗುತ್ತೆ? ಗೊತ್ತಾಗ್ತಿದೆಯಲ್ವಾ? ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಫಸ್ಟ್ ಏನು ಫೈಂಡ್ ಮಾಡಬೇಕು? ಇಂಟಿಗ್ರೇಟಿಂಗ್ ಪಿ ಆ್ಯಂಡ್ ಕ್ಯೂನ ಫೈಂಡ್ ಮಾಡ್ಕೊಳ್ಳಿ. ಏನು? ಪಿ ಆ್ಯಂಡ್ ಕ್ಯೂ. ಅರ್ಥ ಆಗ್ತಿದೆಯಲ್ವಾ? ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬಂದಾದಮೇಲೆ ನೀವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ ಏನು? ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಸೊಲ್ಯೂಷನ್ನ ಬರೀಬೇಕು. ಸೊಲ್ಯೂಷನ್ಗೆ ಫಾರ್ಮುಲಾ ಏನು? ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ. ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಹೇಳಿ ಹೆಂಗೆ ಮಾಡ್ತೀರಾ? ಇಲ್ಲಿ ಡಿವೈಡ್ ಬೈ ಏನು ಮಾಡ್ತೀರಾ ಹೇಳಿ? ಡಿವೈಡ್ ಬೈ ವೈ ಪವರ್ ಎನ್ ಅಂದರೆ ಏನು? ಡಿವೈಡ್ ಬೈ y² ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಡಿವೈಡ್ ಬೈ y² ಮಾಡಿ ಏನಾಗುತ್ತೆ? ಡಿವೈಡ್ ಬೈ y² ಮಾಡಿ. ಹೇಳಿ ಡಿವೈಡ್ ಬೈ y² ಅಂದರೆ ಏನು ಬರುತ್ತೆ? 1 ಬೈ
ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ವೈ ಬೈ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು 1 ಬೈ ವೈ ಸ್ಕ್ವೇರ್ ಇಂಟು ಈ ಥರ ಮಾಡಿ ಡಿವೈಡ್ ಬೈ ವೈ ಸ್ಕ್ವೇರ್ ಅಂದರೆ 1 ಬೈ ವೈ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡೋದು 1 ಬೈ ವೈ ಸ್ಕ್ವೇರ್ ಇಂಟು ಹೇಳಿ 2x ವೈ ಸ್ಕ್ವೇರ್ ಬೈ ಇ ಪವರ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ವೈ ಕ್ಯಾನ್ಸಲ್ ಆದರೆ ಏನಾಗುತ್ತೆ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಬೈ ವೈ. ಇಲ್ಲಿ ವೈ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಏನು ಉಳಿಯುತ್ತೆ 2x ಇ ಪವರ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಟಿ ತೊಗೋಬೇಕು. ಅಂದರೆ ಟಿ ಯಾವುದಕ್ಕೆ ತೊಗೋಬೇಕು, ಫಸ್ಟು ಡಿವೈಡ್ ಬೈ ವೈ ಪವರ್ ಏನಾಯಿತು, ಇಲ್ಲಿ ಡಿವೈಡ್ ಬೈ ವೈ ಪವರ್ ಏನಂದ್ರೇನು ಡಿವೈಡ್ ಬೈ ವೈ ಸ್ಕ್ವೇರ್ ಆಯಿತು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು, ಟಿ ಈಸ್ ಈಕ್ವಲ್ ಟು 1 ಬೈ ವೈ ಪವರ್ ಎನ್. ಈಗ ಎನ್ ಜಾಗದಲ್ಲಿ 2 ಹಾಕಿ, ಇಲ್ಲಿ ಎನ್ ಜಾಗದಲ್ಲಿ 2 ಹಾಕಿದ್ರೆ ಡಿವೈಡ್ ಬೈ ಏನಾಗುತ್ತೆ ವೈ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಎನ್ ಜಾಗದಲ್ಲಿ 2 ಹಾಕಿದ್ರೆ ಏನಾಗುತ್ತೆ ಟಿ 1 ಬೈ ವೈ ಪವರ್ 2 ಮೈನಸ್ 1 ಅಂದರೆ 1 ಅಂದರೆ 1 ಬೈ ವೈ ಇರುತ್ತೆ ಟಿ. ಅರ್ಥ ಆಗ್ತಿದೆಯಲ್ವಾ? ಟಿ ಏನು ತೊಗೋಬೇಕಿಲ್ಲಿ 1 ಬೈ ವೈ. ಇಲ್ಲೇ ಗೊತ್ತಾಗುತ್ತೆ, ಇದೇನು ನೋಡೋದು ಬೇಕಾಗಿಲ್ಲ. ಇಲ್ಲಿ ಉಳಿದಿರೋದನ್ನ 1 ಬೈ ವೈನ ಟಿ ಅಂತ ತೊಗೋಬೇಕು. ಹೇಳಿ, ಲೆಟ್ ಟಿ ಈಸ್ ಈಕ್ವಲ್ ಟು ಏನು 1 ಬೈ ವೈ. ಈ 1 ಬೈ ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು, ಟಿನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಹೇಳಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನು ಬರುತ್ತೆ, ಡಿ ಟಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ವೈಗೆ ಡಿಫ್ರೆನ್ಷಿಯೇಷನ್ ಏನು ಮೈನಸ್ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ದೇರ್ ಫೋರ್ ಹೇಳಿ 1 ಬೈ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟಿ ಟಿ ಬೈ ಡಿ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡೋಣ, ಈಗ ಇದನ್ನ ಈಕ್ವೇಷನ್ 1 ಅಂದ್ಕೊಳ್ಳಿ. ಯಾವುದನ್ನ, ಇದನ್ನ ಈಕ್ವೇಷನ್ 1 ಅಂದ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇದನ್ನ ರಬ್ ಮಾಡ್ತೀನಿ, ನೀವು ಬೇಕಿದ್ರೆ ಫೋಟೋ ತಗೋಬಿಡಿ. ಇಲ್ಲೇ ಸ್ಟಾರ್ಟ್ ಮಾಡೋಣ. ಈಗ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ, ಈಕ್ವೇಷನ್ 1 ಬಿಕಮ್ಸ್ ಈಗ ನೋಡಿ, ಈಕ್ವೇಷನ್ 1 ಅಂದರೆ ಇದು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಬದಲು ಏನಂತ ಕೊಡೋಣ, ಮೈನಸ್ ಡಿ ಟಿ ಬೈ ಡಿ ಎಕ್ಸ್. ಆಮೇಲೆ ಮೈನಸ್ ಹೇಳಿ 1 ಬೈ ವೈ ಹಂಗೆ ಇರಲಿ. 1 ಬೈ ವೈ ಬದಲು ಏನು, 1 ಬೈ ವೈ ಬದಲು ಏನು ಟಿ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಇಲ್ಲಿ ರೈಟಲ್ಲಿ ಹೆಂಗಿದೆ ಹಂಗೆ ಇರಲಿ. ಹೇಳಿ, ಏನಿದೆ ರೈಟು 2x ಬೈ ಇ ಪವರ್ ಎಕ್ಸ್. ಇಲ್ಲೇನು ಮಾಡಬೇಕು, ಮಲ್ಟಿಪ್ಲೈ ಬೈ -1 ಮಾಡ್ಕೊಳ್ಳಿ. ಏನಾಗುತ್ತೆ ಮಲ್ಟಿಪ್ಲೈ ಬೈ -1 ಮಾಡಿದ್ರೆ, ಹೇಳಿ ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಟಿ ಈಸ್ ಈಕ್ವಲ್ ಟು ಮೈನಸ್ 2x ಬೈ ಇ ಪವರ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇದಕ್ಕೆ ಈಕ್ವೇಷನ್ನ ನಾವು ಏನಂತೀವಿ, ಇದರ ಕೆಳಗಡೆ ಇದು ನಂಬರ್ ಇದೆ. ದ ಎಬೋ ಈಕ್ವೇಷನ್ ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದ ಫಾರ್ಮ್ ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ, ವೇರ್ ಪಿ ಅಂದ್ರೇನು 1 ಆ್ಯಂಡ್ ಕ್ಯೂ ಅಂದರೆ -2x ಬೈ ಇ ಪವರ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ ಹೇಳಿ, ಇ ಪವರ್ ಇಂಟೆಗ್ರಲ್ ಆಫ್ ಹೇಳಿ ಪಿ ಡಿ ಎಕ್ಸ್. ಹೇಳಿ, ಇ ಪವರ್ ಇಂಟೆಗ್ರಲ್ ಆಫ್ ಪಿ ಅಂದ್ರೇನು 1 ಡಿ ಎಕ್ಸ್. ಇ ಪವರ್ 1 ಡಿ ಎಕ್ಸ್ ಅಂದ್ರೇನು ಇ ಪವರ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲೇ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಒಂದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಒಂದು ಯಾವ ಫಾರ್ಮಲ್ಲಿ ಇರುತ್ತೆ ಹೇಳಿ, ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ.
ಅಲ್ಲಿ ನಾವು ಪಿ ಮತ್ತು ಕ್ಯೂನ ಫೈಂಡ್ ಮಾಡಿಕೊಂಡು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡ್ಕೋಬೇಕು. ಆಮೇಲೆ ಸೊಲ್ಯೂಷನ್ ಈಸ್ ಹೇಳಿ ಫಾರ್ಮುಲಾ. ಸೊಲ್ಯೂಷನ್ ಈಸ್ ಫಾರ್ಮುಲಲ್ಲಿ ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲನೂ. ಟಿ ಅಂದರೆ ಏನು? ಎಲ್ಲಿದೆ ಟಿ? ಇಲ್ಲಿದೆ 1/y. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? ಇ ಪವರ್ ಎಕ್ಸ್. ಕ್ಯೂ ಏನು? -2x ಬೈ ಇ ಪವರ್ ಎಕ್ಸ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಇ ಪವರ್ ಎಕ್ಸು ಇಲ್ಲಿ ಇ ಪವರ್ ಎಕ್ಸ್ ಬೈ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ? ಇಂಟೆಗ್ರಲ್ ಆಫ್ -2x ಡಿ ಎಕ್ಸ್ ಪ್ಲಸ್ ಸಿ. ಜ್ಞಾಪಕ ಇಟ್ಕೊಡಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದ್ರೇನು? x²/2. ಇಲ್ಲಿ ಇ ಪವರ್ ಎಕ್ಸ್ ಬೈ ವೈ ಈಸ್ ಈಕ್ವಲ್ ಟು -2ನ ಆಚೆ ತೊಗೊಳ್ಳಿ. ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಪ್ಲಸ್ ಸಿ. 2 ಅಂದರೆ ಫೈನಲ್ ಆನ್ಸರ್ ಏನು? ಇ ಪವರ್ ಎಕ್ಸ್ ಬೈ ವೈ ಈಸ್ ಈಕ್ವಲ್ ಟು -x² ಪ್ಲಸ್ ಸಿ. ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಸಾಲ್ವ್ y ಇಂಟು 2xy ಪ್ಲಸ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಡಿ ವೈ ಈಸ್ ಈಕ್ವಲ್ ಟು 0. ಈಗೇನು ಮಾಡಬೇಕು? ಇದನ್ನ ಫಸ್ಟ್ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಫಸ್ಟು ಡಿ ವೈ ಬೈ ಡಿ ಎಕ್ಸ್ನ ಫೈಂಡ್ ಮಾಡ್ಕೊಳ್ಳಿ. ಅದಕ್ಕೇನು ಮಾಡಿ, ಇದನ್ನ ಹಂಗೆ ಇಟ್ಕೊಳ್ಳಿ. ಮೈನಸ್ ಆ ಕಡೆ ಹೋದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ವೈ ಇಂಟು ಹೇಳಿ 2xy ಅಂದರೆ 2xy² ಪ್ಲಸ್ ಇ ಪವರ್ ಎಕ್ಸ್ ಇಂಟು ವೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಡಿ ವೈ. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ಆಮೇಲೆ ಈ ಡಿ ಎಕ್ಸ್ನ ಈ ಕಡೆ ತೊಗೊಳ್ಳಿ, ಇ ಪವರ್ ಎಕ್ಸ್ನ ಈ ಕಡೆ ತೊಗೊಳ್ಳಿ. ಆಮೇಲೆ ಏನು ಮಾಡಬೇಕು? ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಇದನ್ನ ಸಪ್ರೇಟ್ ಮಾಡ್ಕೋಬೇಕು. 2xy² ಬೈ ಇ ಪವರ್ ಎಕ್ಸ್ ವೈ ಇ ಪವರ್ ಎಕ್ಸ್ ಬೈ ಇ ಪವರ್ ಎಕ್ಸ್. ಇಲ್ಲಿ ವೈ ಇ ಪವರ್ ಎಕ್ಸು ಕ್ಯಾನ್ಸಲು. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಪ್ಲಸ್ ವೈ ಈ ಕಡೆ ಬಂದರೆ ಏನಾಗುತ್ತೆ? -y 2xy² ಬೈ ಇ ಪವರ್. ಇದಕ್ಕೆ ನಾವೇನಂತೀವಿ? ಬರ್ನೌಲಿಸ್ ಡಿಫರೆನ್ಷಿಯಲ್ ಈಕ್ವೇಷನ್. ಹೆಂಗೆ ಗೊತ್ತಾಗುತ್ತೆ ಬರ್ನೌಲಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್. ಅಂದರೆ ಇಲ್ಲಿ ವೈ ಇರಬೇಕು. ಏನಿರಬೇಕು? ಪಿ ವೈ ಅಂದರೆ 1y 2y ಅಥವಾ ಎಕ್ಸ್ ಇಂಟು ವೈ ಅಥವಾ ಕಾಸ್ ಎಕ್ಸ್ ಇಂಟು ವೈ ಆ ಥರ ಇರಬೇಕು. y² ಆ ಥರ ಏನೂ ಇರಬಾರ್ದು. ಲಾಗ್ y y² y³ ಆ ಥರ ಇರಬೇಕು. ಇಲ್ಲಿ ಎಕ್ಸ್ ಏನಾದರೂ ಟರ್ಮ್ಸ್ ಇರಲಿ, ವೈಗೆ y ಪವರ್ ಎನ್ ಇರಬೇಕು. y² y³ y ಪವರ್ 4 ಆ ಥರ ಇರಬೇಕು. ನಾವೇನು ಮಾಡಬೇಕು? ಹಾಂ y ಪವರ್ 1 ಬರುತ್ತೆ. y ಪವರ್ 1 y ಇದ್ರೂ y ಪವರ್ 1 ಲೆಕ್ಕ ಬರುತ್ತೆ. y² y³ ಆ ಥರ ಇರಬೇಕು. ಇದು ಬರ್ನೌಲಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ. ಬರ್ನೌಲಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ನ ಸಾಲ್ವ್ ಮಾಡೋ ಪ್ರೊಸೀಜರ್ ಯಾವ ಥರ ಅಂದರೆ ಫಸ್ಟು ಡಿವೈಡ್ ಬೈ y ಪವರ್ ಎನ್ ಮಾಡ್ಕೋಬೇಕು. ಆಮೇಲೆ ಟಿನ y ಪವರ್ n-1 ತೊಗೋಬೇಕು. ಡಿಫ್ರೆನ್ಷಿಯೇಟ್ ಮಾಡಬೇಕು. ಯಾವುದಕ್ಕೆ? y ಪವರ್ n-1ಗೆ. ಅದರಲ್ಲಿ 1/y ಪವರ್ n dy ಬೈ ಡಿ ಎಕ್ಸ್ನ ಇನ್ ಟರ್ಮ್ಸ್ ಆಫ್ ಏನು ಬರ್ಕೋಬೇಕು? dt ಬೈ ಡಿ ಎಕ್ಸ್. ಆವಾಗ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಫಾರ್ಮ್ ಆಗುತ್ತೆ. ಯಾವ ಥರ ಇರುತ್ತೆ ಅದು? dt ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ. ಅದರಲ್ಲಿ ಪಿ ಮತ್ತು ಕ್ಯೂನ ಫೈಂಡ್ ಮಾಡ್ಕೋಬೇಕು. ಪಿ ಇಂದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. ಆಮೇಲೆ ಇದು ಫೈನಲ್ ಸೊಲ್ಯೂಷನ್. ಫೈನಲ್ ಸೊಲ್ಯೂಷನ್ ಏನು? ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಫಸ್ಟು y ಪವರ್ ಎನ್ನ ಹುಡುಕಿ ರೈಟಲ್ಲಿ. y ಪವರ್ ಎನ್ ಏನು? y². ರೈಟ್ y ಪವರ್ ಎನ್ ಬರೋದು ರೈಟಲ್ಲಲ್ವಾ? ಕ್ಯೂ ಅಂದರೆ ಎಕ್ಸ್ ಬಿಟ್ಟು y² ಎನ್ ಡಿವೈಡ್ ಬೈ y² ಮಾಡ್ಕೊಳ್ಳಿ. ಡಿವೈಡ್ ಬೈ y² ಅಂದ್ರೇನು? 1/y² ಡಿವೈಡ್ ಬೈ ಡಿ ಎಕ್ಸ್ 1/y² ಇಂಟು ವೈ 1/y² ಇಂಟು ಇದು y² ಇಲ್ಲಿ ಉಳಿಯೋದೇನು? 1/y 2x ಬೈ ಏನಾಗುತ್ತೆ ಇದು? ಇ ಪವರ್ ಎಕ್ಸ್. ಲೆಟ್ ಟಿ ಈಸ್ ಈಕ್ವಲ್ ಟು ಏನು? 1/y. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಟಿಗೆ ಡಿಫ್ರೆನ್ಷಿಯೇಷನ್ ಏನು? ಡಿ ಟಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1/yಗೆ
ಮೈನಸ್ 1/y² dy ಬೈ ಡಿ ಎಕ್ಸ್. ದೇರ್ ಫೋರ್ 1/y² dy ಬೈ ಡಿ ಎಕ್ಸ್ ಏನಾಗುತ್ತೆ? ಮೈನಸ್ ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದು 1/y² dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು? ಮೈನಸ್ ಡಿ ಟಿ ಬೈ ಡಿ ಎಕ್ಸ್. ಈಗ ಇದನ್ನ ಈಕ್ವೇಷನ್ 1 ಅಂದ್ಕೊಳ್ಳಿ. ಯಾವುದನ್ನ? ಇದನ್ನ ಈಕ್ವೇಷನ್ 1 ಅಂದ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ 1/y² dy ಬೈ ಡಿ ಎಕ್ಸ್ ಅಂದ್ರೇನು? ಮೈನಸ್ ಡಿ ಟಿ ಬೈ ಡಿ ಎಕ್ಸ್. 1/y ಅಂದರೆ ಟಿ 2x ಬೈ ಇ ಪವರ್ ಎಕ್ಸ್. ಇಲ್ಲಿ ಮೇನು 1/yಗೆ ಡಿಫ್ರೆನ್ಷಿಯೇಷನ್ ಜ್ಞಾಪಕ ಇಟ್ಕೊಳ್ಳಿ. ಮೈನಸ್ 1/y² dy ಬೈ ಡಿ ಎಕ್ಸ್. ಮಲ್ಟಿಪ್ಲೈ ಬೈ ಏನು ಮಾಡ್ಕೋಬೇಕು? -1. ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಇದು ಯಾವ ಫಾರ್ಮಲ್ಲಿ ಆಯಿತು? ಟಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ ಫಾರ್ಮಲ್ಲಿ ಆಯಿತು. ಇಲ್ಲಿ ಪಿ ಅಂದರೆ ಏನು? 1. ಟಿಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು. ಕ್ಯೂ ಅಂದರೆ ಮೈನಸ್ 2x ಬೈ ಇ ಪವರ್ ಎಕ್ಸ್. ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೇನು? ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್. ಪಿ ಅಂದರೆ 1. ಇ ಪವರ್ 1 ಡಿ ಎಕ್ಸ್ ಅಂದ್ರೇನು? ಇ ಪವರ್ ಎಕ್ಸ್. ನೆಕ್ಸ್ಟ್ ಏನು ಮಾಡಬೇಕು? ಸೊಲ್ಯೂಷನ್ ಸೊಲ್ಯೂಷನ್ ಏನು? ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಟಿ ಅಂದ್ರೇನು? 1/y. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? ಈಸ್ ಈಕ್ವಲ್ ಟು ಕ್ಯೂ ಏನು? ಕ್ಯೂ ಎಲ್ಲಿದೆ? ಮೈನಸ್ 2x ಬೈ ಇ ಪವರ್ ಎಕ್ಸ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೇನು? ಡಿ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್. ಇಲ್ಲಿ ಮೈನಸ್ 2xಗೆ ಇಂಟಿಗ್ರೇಷನ್ ಏನು? ಮೈನಸ್ 2x² ಬೈ 2 ಕ್ಯಾನ್ಸಲ್ ಆದರೆ ಮೈನಸ್ x² ಪ್ಲಸ್ ಸಿ. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.